ಇಳಿಯಲ್ಲ ಒಟ್ನಲ್ಲಿ ಬಸ್ಸಿಂದ ಇಳಿಯಲ್ಲ ಅಂತ ಸತತ 3 ಗಂಟೆಯಿಂದ ಬಸ್ನಲ್ಲೇ ಕುಳಿತಿದ್ದಾರೆ ವಾಟಾಳ್ ನಾಗರಾಜ್. ವಾಟಾಳ್ ಸಹಿತ ಬಸ್ ಅನ್ನೇ ಠಾಣೆಗೆ ತಗೊಂಡ್ಬಂದಿದ್ದಾರೆ ಪೊಲೀಸರು. ಯಾವ ಕಾರಣಕ್ಕೂ ಬಸ್ಸಿಂದ ಕೆಳಗಿಳಿಯಲ್ಲ, ನಾನು ಯಾಕೆ ಬಸ್ ಹತ್ತಿದ್ರಿ ಅಂತ ವಾಟಾಳ್ ನಾಗರಾಜ್ ಬಸ್ಸಿಂದ ಇಳಿತಾನೆ ಇಲ್ಲ. ಈಗ ಸೀದಾ ಬಸ್ನ ಡ್ರೈವ್ ಮಾಡಿಕೊಂಡು ಪೊಲೀಸರು ಪೊಲೀಸ್ ಸ್ಟೇಷನ್ ತಂದಿದ್ದಾರೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಬಸ್ನ ಶಿಫ್ಟ್ ಮಾಡಲಾಯಿತು. ಬಸ್ನಿಂದ ಇನ್ನೂ ಕೂಡ ವಾಟಾಳ್ ನಾಗರಾಜ್ ಇಳಿತಾ ಇಲ್ಲ. ಪೊಲೀಸರ ಮನವಿಗೂ ಕೂಡ ಕ್ಯಾರೆ ಅಂದಿಲ್ಲ ವಾಟಾಳ್ ನಾಗರಾಜ್. ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೀತಾ ಇದೆ. ಬೆಳಗಿನಿಂದನೂ ಕೂಡ ಸಾಕಷ್ಟು ವಾಗ್ವಾದ ನಡೆದಿದೆ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ. ಈಗ ವಾಟಾಳ್ ನಾಗರಾಜ್ ಅವರು ಈಗ ಬಸ್ಸಲ್ಲಿ ಇದ್ದಾರೆ. ಈಗ ವಶಕ್ಕೆ ಪಡಿಸಿಕೊಂಡು ಬಂದಿದ್ದಾರೆ, ಒಳಗಡೆ ಇದ್ದಾರೆ. ನಾನು ಈಗ ನಮ್ಮ ಯಾಕಂದ್ರೆ ದಿವ್ಯತಿದ್ರೆ ಬನ್ನಿ ಒಳಗೋಗೋಣ, ಮಾತಾಡ್ಸೋಣ. ಯಾಕಂದ್ರೆ ಒಂದ್ ಕಡೆ 20 ಬೇಡಿಕೆಗಳನ್ನ ಇಟ್ಕೊಂಡಿದ್ರು, ಒಂದ್ ಕಡೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಸರಿ, ನಾನು ವಾಟಾಳ್ ನಾಗರಾಜ್ ಮಾತಾಡೋ ಕೆಲಸ ಮಾಡಿಸ್ತೀವಿ ನಾ ಇಬ್ರು. ಯಾಕಂದ್ರೆ ಸರ್ಕಾರ ಇದುವರೆಗೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಒಂದ್ ಕಡೆ ಆ ಬಂದ್ಗೆ ಒಂದ್ ಕಡೆ ಬೆಂಬಲ ನೀಡಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ, ನಾನು ವಾಟಾಳ್ ನಾಗರಾಜ್ ಈಗ ಬಸ್ಸಲ್ಲಿ ಇನ್ನೂ ಕೆಳಗಡೆ ಇಳಿದಿಲ್ಲ ಅವರು. ಯಾಕಂದ್ರೆ ಒಂದ್ ಕಡೆ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಆಕ್ರೋಶ ಹೊರಹಾಕ್ತಿದ್ರೆ, ಯಾಕಂದ್ರೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕೂ ಕೆಲಸ ಮಾಡ್ತಿದ್ರೆ ಒಂದ್ ಕಡೆ ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ಸರ್, ಪ್ರತಿಭಟನೆ ಬಂದ್ ಮಾಡಿದ್ರಿ, ಸರ್ಕಾರಕ್ಕೆ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯ ಏನಂತ ಹೇಳಿದ್ರಿ ಅಂತ? ಸಿದ್ದರಾಮಯ್ಯನವರು ಅಂತಲಲ್ಲ, ಇಡೀ ಸರ್ಕಾರಕ್ಕೆ ಇವತ್ತು ಸಮಗ್ರವಾಗಿ ಬಂದ್ ಆಗಿದೆ, ಬಂದ್ ಯಶಸ್ವಿ ಆಗಿದೆ. ನಮ್ಮ ಬೇಡಿಕೆಗಳು ಸರ್ಕಾರಕ್ಕೂ ಗೊತ್ತಿದೆ. ಸರ್ಕಾರ ಅವರು ಇದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಅವ್ರಿಗೆ ಬಿಟ್ಟದ್ದು. ಮೊದಲನೇದಾಗಿ MES ನಿಷೇಧ ಮಾಡಲೇಬೇಕಾಗುತ್ತೆ. ಈ ಥರ ಅನೇಕ ಬೇಡಿಕೆಗಳು ಅವರು ಈಡೇರಿಸಬೇಕಾಗುತ್ತೆ. ಸರ್, ಈಗ ಬಸ್ಸಿಂದ ತಾವು ಇಳಿಯಲ್ವಾ ಅಂತ ಯಾಕೆ ಸರ್ ಕೂತಿದ್ದು? ಕೂತಿದ್ದೀನಿ, ಇದೊಳ್ಳೆ ಕಥೆ ಆಯ್ತಲ್ಲ. ನೀವು ನಾ ಕೂತ್ಕೊಳ್ಳಕ್ಕೂ ಬಿಡಬೇಡವಾ ನೀವು? ಇಳಿಯಿಲ್ಲ ಅಂತಂದ್ರೆ ಇಳಿಯಲ್ಲ ಒಟ್ನಲ್ಲಿ ಬಸ್ಸಿಂದ ಇಳಿಯಲ್ಲ ಅಂತ ಸತತ 3 ಗಂಟೆಯಿಂದ ಬಸ್ನಲ್ಲೇ ಕುಳಿತಿದ್ದಾರೆ ವಾಟಾಳ್ ನಾಗರಾಜ್. ವಾಟಾಳ್ ಸಹಿತ ಬಸ್ ಅನ್ನೇ ಠಾಣೆಗೆ ತಗೊಂಡ್ಬಂದಿದ್ದಾರೆ ಪೊಲೀಸರು. ಯಾವ ಕಾರಣಕ್ಕೂ ಬಸ್ಸಿಂದ ಕೆಳಗಿಳಿಯಲ್ಲ, ನಾನು ಯಾಕೆ ಬಸ್ ಹತ್ತಿದ್ರಿ ಅಂತ ವಾಟಾಳ್ ನಾಗರಾಜ್ ಬಸ್ಸಿಂದ ಇಳಿತಾನೆ ಇಲ್ಲ. ಈಗ ಸೀದಾ ಬಸ್ನ ಡ್ರೈವ್ ಮಾಡಿಕೊಂಡು ಪೊಲೀಸರು ಪೊಲೀಸ್ ಸ್ಟೇಷನ್ ತಂದಿದ್ದಾರೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಬಸ್ನ ಶಿಫ್ಟ್ ಮಾಡಲಾಯಿತು. ಬಸ್ನಿಂದ ಇನ್ನೂ ಕೂಡ ವಾಟಾಳ್ ನಾಗರಾಜ್ ಇಳಿತಾ ಇಲ್ಲ. ಪೊಲೀಸರ ಮನವಿಗೂ ಕೂಡ ಕ್ಯಾರೆ ಅಂದಿಲ್ಲ ವಾಟಾಳ್ ನಾಗರಾಜ್. ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೀತಾ ಇದೆ. ಬೆಳಗಿನಿಂದನೂ ಕೂಡ ಸಾಕಷ್ಟು ವಾಗ್ವಾದ ನಡೆದಿದೆ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ. ಈಗ ವಾಟಾಳ್ ನಾಗರಾಜ್ ಅವರು ಈಗ ಬಸ್ಸಲ್ಲಿ ಇದ್ದಾರೆ. ಈಗ ವಶಕ್ಕೆ ಪಡಿಸಿಕೊಂಡು ಬಂದಿದ್ದಾರೆ, ಒಳಗಡೆ ಇದ್ದಾರೆ. ನಾನು ಈಗ ನಮ್ಮ ಯಾಕಂದ್ರೆ ದಿವ್ಯತಿದ್ರೆ ಬನ್ನಿ ಒಳಗೋಗೋಣ, ಮಾತಾಡ್ಸೋಣ. ಯಾಕಂದ್ರೆ ಒಂದ್ ಕಡೆ 20 ಬೇಡಿಕೆಗಳನ್ನ ಇಟ್ಕೊಂಡಿದ್ರು, ಒಂದ್ ಕಡೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಸರಿ, ನಾನು ವಾಟಾಳ್ ನಾಗರಾಜ್ ಮಾತಾಡೋ ಕೆಲಸ ಮಾಡಿಸ್ತೀವಿ ನಾ ಇಬ್ರು. ಯಾಕಂದ್ರೆ ಸರ್ಕಾರ ಇದುವರೆಗೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಒಂದ್ ಕಡೆ ಆ ಬಂದ್ಗೆ ಒಂದ್ ಕಡೆ ಬೆಂಬಲ ನೀಡಿಲ್ಲ.
ಹೀಗಾಗಿ ಎಲ್ಲ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ನಾನು ವಾಟಾಳ್ ನಾಗರಾಜ್ ಈಗ ಬಸ್ಸಲ್ಲಿ ಇನ್ನೂ ಕೆಳಗಡೆ ಇಳಿದಿಲ್ಲ ಅವರು, ಯಾಕಂದ್ರೆ ಒಂದ್ ಕಡೆ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಆಕ್ರೋಶ ಹೊರಹಾಕ್ತಿದ್ರೆ. ಯಾಕಂದ್ರೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸ ಮಾಡ್ತಿದ್ರೆ ಅಂದ್ರೆ ಒಂದ್ ಕಡೆ ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ಸರ್, ಪ್ರತಿಭಟನೆ ಬಂದ್ ಮಾಡಿದ್ರಿ, ಸರ್ಕಾರಕ್ಕೆ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯ ಏನಂತ ಹೇಳಿದ್ರು ಅಂತ? ಸಿದ್ದರಾಮಯ್ಯನವರು ಅಂತಲಲ್ಲ, ಇಡೀ ಸರ್ಕಾರಕ್ಕೆ ಇವತ್ತು ಸಮಗ್ರವಾಗಿ ಬಂದ್ ಆಗಿದೆ, ಬಂದ್ ಯಶಸ್ವಿ ಆಗಿದೆ. ನಮ್ಮ ಬೇಡಿಕೆಗಳು ಸರ್ಕಾರಕ್ಕೂ ಗೊತ್ತಿದೆ. ಸರ್ಕಾರ ಅವರು ಇದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಅವ್ರಿಗೆ ಬಿಟ್ಟದ್ದು. ಮೊದಲನೇದಾಗಿ MES ನಿಷೇಧ ಮಾಡಲೇಬೇಕಾಗುತ್ತೆ. ಈ ಥರ ಅನೇಕ ಬೇಡಿಕೆಗಳು ಅವರು ಈಡೇರಿಸಬೇಕಾಗುತ್ತೆ. ಸರ್, ಈಗ ಬಸ್ಸಿಂದ ತಾವು ಇಳಿಯಲ್ವಾ ಅಂತ ಯಾಕೆ ಸರ್ ಕೂತಿದ್ದು? ಕೂತಿದ್ದೀನಿ, ಇದೊಳ್ಳೆ ಕಥೆ ಆಯ್ತಲ್ಲ. ನೀವು ನಾ ಕೂತ್ಕೊಳ್ಳಕ್ಕೂ ಬಿಡಬೇಡವಾ ನೀವು? ಇಳಿಯಿಲ್ಲ ಅಂತಂದ್ರೆ ಇಳಿಯಲ್ಲ ಒಟ್ನಲ್ಲಿ ಬಸ್ಸಿಂದ ಇಳಿಯಲ್ಲ ಅಂತ ಸತತ 3 ಗಂಟೆಯಿಂದ ಬಸ್ನಲ್ಲೇ ಕುಳಿತಿದ್ದಾರೆ ವಾಟಾಳ್ ನಾಗರಾಜ್. ವಾಟಾಳ್ ಸಹಿತ ಬಸ್ ಅನ್ನೇ ಠಾಣೆಗೆ ತಗೊಂಡ್ಬಂದಿದ್ದಾರೆ ಪೊಲೀಸರು. ಯಾವ ಕಾರಣಕ್ಕೂ ಬಸ್ಸಿಂದ ಕೆಳಗಿಳಿಯಲ್ಲ, ನಾನು ಯಾಕೆ ಬಸ್ ಹತ್ತಿದ್ರಿ ಅಂತ ವಾಟಾಳ್ ನಾಗರಾಜ್ ಬಸ್ಸಿಂದ ಇಳಿತಾನೆ ಇಲ್ಲ. ಈಗ ಸೀದಾ ಬಸ್ನ ಡ್ರೈವ್ ಮಾಡಿಕೊಂಡು ಪೊಲೀಸರು ಪೊಲೀಸ್ ಸ್ಟೇಷನ್ ತಂದಿದ್ದಾರೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಬಸ್ನ ಶಿಫ್ಟ್ ಮಾಡಲಾಯಿತು. ಬಸ್ನಿಂದ ಇನ್ನೂ ಕೂಡ ವಾಟಾಳ್ ನಾಗರಾಜ್ ಇಳಿತಾ ಇಲ್ಲ. ಪೊಲೀಸರ ಮನವಿಗೂ ಕೂಡ ಕ್ಯಾರೆ ಅಂದಿಲ್ಲ ವಾಟಾಳ್ ನಾಗರಾಜ್. ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೀತಾ ಇದೆ. ಬೆಳಗಿನಿಂದನೂ ಕೂಡ ಸಾಕಷ್ಟು ವಾಗ್ವಾದ ನಡೆದಿದೆ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ. ಎಸ್, ಈಗ ವಾಟಾಳ್ ನಾಗರಾಜ್ ಅವರು ಈಗ ಬಸ್ಸಲ್ಲಿ ಇದ್ದಾರೆ, ಈಗ ವಶಕ್ಕೆ ಪಡಿಸಿಕೊಂಡು ಬಂದಿದ್ದಾರೆ, ಒಳಗಡೆ ಇದ್ದಾರೆ. ನಾನು ಈಗ ನಮ್ಮ ಯಾಕಂದ್ರೆ ದಿವ್ಯತಿದ್ರೆ ಬನ್ನಿ ಒಳಗೋಗೋಣ, ಮಾತಾಡ್ಸೋಣ. ಯಾಕಂದ್ರೆ ಒಂದ್ ಕಡೆ 20 ಬೇಡಿಕೆಗಳನ್ನ ಇಟ್ಕೊಂಡಿದ್ರು, ಒಂದ್ ಕಡೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಸರಿ, ನಾನು ವಾಟಾಳ್ ನಾಗರಾಜ್ ಮಾತಾಡೋ ಕೆಲಸ ಮಾಡಿಸ್ತೀವಿ ನಾ ಇಬ್ರು. ಯಾಕಂದ್ರೆ ಸರ್ಕಾರ ಇದುವರೆಗೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ, ಒಂದ್ ಕಡೆ ಆ ಬಂದ್ಗೆ ಒಂದ್ ಕಡೆ ಬೆಂಬಲ ನೀಡಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ನಾನು ವಾಟಾಳ್ ನಾಗರಾಜ್ ಈಗ ಬಸ್ಸಲ್ಲಿ ಇನ್ನೂ ಕೆಳಗಡೆ ಇಳಿದಿಲ್ಲ ಅವರು, ಯಾಕಂದ್ರೆ ಒಂದ್ ಕಡೆ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಆಕ್ರೋಶ ಹೊರಹಾಕ್ತಿದ್ರೆ. ಯಾಕಂದ್ರೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸ ಮಾಡ್ತಿದ್ರೆ ಒಂದ್ ಕಡೆ ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ಸರ್, ಪ್ರತಿಭಟನೆ